ನೋಡಿ ನೋಡಿ ನಿಮ್ಮ ಮೊಮ್ಮಗನ ಅಜ್ಜಿ ಬಂದ ಕೂಡಲೇ ಹೋಗ್ಬಿಟ್ನಲ್ಲ. ಇಷ್ಟು ದಿವಸ ನಾ ಬೇಕಿತ್ತು, ಈಗ ಕರೆದ್ರೂ ಬರಲ್ಲ ಅಂತಾನೆ. ಬಾ ಬಾ ಕಡಿಕ್ ಬಾ, ತಡಿ ಎಷ್ಟು ದಿವಸ ಇರ್ತಾರೆ ನೀನು ಅಜ್ಜಿ, ನೋಡ್ತೀನಿ. ಕಡಿಕ್ ನಾನೇ ಬೇಕಲ್ಲ, ಯಾರ ಕೈಲಿ ಹೋತೀಯ ನೋಡ್ತೀನಿ. ಕಾಳನ ಬಿಸಕ ಸಣ್ಣ ಬಾಲೆಲ್ಲ ನಾವು ಅವನಿಗೆ ಅಂತ ಗೊತ್ತಾಗ್ತದೆ ಹೇಳಿ. ಗಾದೆ ಅದೇ ದೇವ್ರ ಪೂಜ್ಯದವ್ರ ಕಡೆ ಮಕ್ಕಳು ಆಡ್ಸ್ದವ್ರ ಕಡೆ ಅಂತ ನಾನು ಕಂಡ್ರೆ ಒಂಥರ ಆಸೆನ. ಅದು ಈಗ ನಿಮ್ಮ ಮನೆಯಲ್ಲೇ ಇದ್ದಿದ್ದು ಬೇಜಾರಾಗಿತ್ತಲ್ಲ, ಹೊಸಬ್ರು ಯಾರು ಬಂದ ಕೂಡಲೇ ಎಲ್ಲಿಗಾರು ಕರ್ಕೊಂಡು ಹೋಗ್ತಾರೇನೋ ಅಂತ ಆಸೆ ಹುಡುಗರಿಗೆ. ಹಂಗಾಗಿ ಹಂಗೆ ಮಾಡೋದು. ನಿಮ್ಮ ಜೊತೆನೇ ಬರ್ತಾನಪ್ಪ, ಬರ್ದೆ ಎಲ್ಲಿಗೆ ಹೋಗ್ತಾನೆ. ಅಲ್ಲ, ನಿಮ್ಮ ಲೆಕ್ಕಾಚಾರಿ ಅಂತ ನಾನು ಅವ್ನು ಸಾಕಲೇ ಇಲ್ಲ ಅಂತಾನ. ಒಳ್ಳೆ ಗನಾಗ ಹೇಳ್ತಿರಲ್ಲ, ದೇವ್ರ ಪೂಜ್ಯದವ್ರ ಕಡೆ ಮಕ್ಳು ಆಡ್ಸ್ದವ್ರ ಕಡೆ ಅಂತ. ತಾಯಿ ಅವ್ನು ಬಿಟ್ಟರೆ ಅವ್ನು ನನ್ನ ಜೊತೆನೇ ಬರೋದಪ್ಪ. ಮತ್ತು ಯಾರದ ಅವನು ಕರ್ಕೊಳಕ್ಕೆ ಆಡ್ಸೋಕ್ಕೆ ಯಾರದಾರ? ಮಾವೆಲ್ಲರೂ ಒಂಚೂರ ಹಬ್ಬ ಮನೇಲಿ ಇರೋದೇ ಕಮ್ಮಿ, ಗುಂಡೆಲ್ಲರೂ ಒಂಚೂರು ಕರ್ಕೊತಿರ್ತಾನೆ. ತಾಯಿ ಒಂದು ಜಾತಿ ಕೆಲಸ, ಅದು ಎಂತ ಇದು ಮಾಡ್ತಿರ್ತದ, ಒಂದೇ ಕೆಲಸ, ಒಂದೇ ಫೋನಲ್ಲಿ ಮಾತಾಡೋದು. ನಾನೇ ಬೈತೀನಿ ಎಷ್ಟೋ ಸತಿಯ, ಅದು ಎಂತಕ್ಕೆ ಹಂಗೆ ಅಷ್ಟು ಫೋನಲ್ಲಿ ಮಾತಾಡ್ತೀಯ ಮರತೀಯ ಅಂತ. ಅದು ಯಾರು ಫೋನ್ ಮಾಡ್ತಾರೋ ಏನೋ ನಂಗಂತೂ ಗೊತ್ತಿಲ್ಲ. ಅಷ್ಟೊತ್ತಿಗೆಲ್ಲ ಇವು ನನ್ನ ಹತ್ರನೇ ಇರೋದಪ್ಪ. ಈಗ ನಿಮ್ಮನ್ನು ಕಂಡ ಹಂಗೆ ಮಾಡ್ತಾ ಇದ್ದಾನೆ. ಅದು ಹೌದಪ್ಪ, ಅದು ಹೌದು. ನೀವಲ್ಲದೆ ಮತ್ತೆ ಯಾರೋ ಅವ್ನು ಕರ್ಕೊಳಕ್ಕೆ. ಇದು ಸಣ್ಣಲ್ಲಿಂದ ಹುಟ್ಟದ ಕೆಳಗೂ ನನ್ನೇ ನೋಡಿದ್ದಲ್ಲ. ಗುರ್ತು ಸಿಗ್ತದೆ ಮಕ್ಕಳಿಗೆ, ಹಂಗೆ ಹತ್ರದವ್ರು ಗುರ್ತು ಸಿಗ್ತದೆ. ಈಗ ಬಂದಕ್ಕೂ ಈಗ ಅದು ಹೊಸಬೇದಂಗೆ ಅದನ್ನ ನಾನೊಂಥರ ಇಲ್ಲಿಗಾರ ಕರ್ಕೊಂಡು ಹೋಗ್ತಾರೇನೋ ಅಂತಾನೆ ನಾನು ಮನಸ್ಸಲ್ಲಿ ಹಂಗಾಗಿ ಬರ್ತಾನಪ್ಪ. ನಿಮ್ಮ ಹತ್ರ ಬರ್ದೆ ಸರಿತೆಗೆ ಅಷ್ಟು ರೀತಿ ಹೇಳ್ತೀನಿ, ಬೇಡ ಬರೀ ಕೆಲಸ ಅಂತಲೇ ನೋಡ್ತಿರ್ಬೇಡ, ಬಾಲ್ಯ ರಕುಲಿನೂ ಮಾಡು ಅಂತ. ಎಲ್ಲಿ ಹೇಳಿದ ಮಾತು ಕೇಳ್ತಾರೆ ಹೇಳಿ? ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಈ ಕಡೆ ಗೋಟ್ ಮುಳುಗೋದ್ರೂ ಗೊತ್ತಾಗಲ್ಲ. ಅದಕ್ಕೆ ಬರೀ ಕೆಲಸನೇ ಆಗಿದ್ರೆ ಎಂಥರೊಂದು ಆತೈತಿ. ಈಗ ನಮ್ಮನೆಲ್ಲ ಅಂತ ಕೆಲಸ ಅಂತ ಏನು ಹೊರ್ಬೇಕ ಕಡಿಬೇಕಯ್ಯ ಅಂತ ಅಡುಗೆ ಮಾಡೋದು ಒಂದೇ. ಅದು ಈಗ ಬಾಲೆಲ್ಲರೂ ಮಲ್ಕೊಂಡಿದ್ರು ತರಕಾರಿ ಎಲ್ಲ ನಾನೇ ಹೆಚ್ಚಿಕೊಡ್ತೀನಪ್ಪ. ಒಲೆ ಮೇಲೆ ಇಟ್ಟು ಇಳ್ಸಕ್ಕೆ ಅದೆಲ್ಲ ಒಂದು ದೊಡ್ಡ ಇದಾಗಿ ಕಾಣಲ್ಲ ನನಗೆ. ಫೋನಲ್ಲಿ ಮಾತಾಡೋದೆ ಬಿಗು ಆಗೋದು, ಫೋನಲ್ಲಿ ಮಾತಾಡೋದು. ಅದು ಯಾರು ಫೋನ್ ಮಾಡ್ತಾರೆ ನಾನು ನೋಡಿ. ಫೋನಲ್ಲೇ ಅಂತ ಅಷ್ಟೊತ್ತು ಮಾತಾಡ್ತಿರ್ತದೆ ಎಲ್ಲ. ನೀವು ಅದು ಫೋನಲ್ಲಿ ಮಾತಾಡೋಷ್ಟೊತ್ತಿಗೆಲ್ಲ ನೀವು ನೋಡಿದ್ರೆ ಅದಕ್ಕೆ ನಿಮ್ಗೆ ಹಂಗೆ ಅನ್ಸೋದು. ಯಾವುದಯ್ಯ ಮರ ಫೋನ್ ಮಾಡೋದ? ನಾನು ಪೂರ್ವಿತ, ಎಲ್ಲರೂ ತಪ್ಪು ಅದ್ರ ಅಪ್ಪಾಜಿ. ಒಬ್ಬಳು ಯಾರೋ ಫ್ರೆಂಡ್ ಅದೆಯಲ್ಲ, ಅದೆಲ್ಲರೂ ಮಾಡ್ತಿರ್ತದೇನು ಅಷ್ಟು ಬಿಟ್ಟರೆ ಮತ್ತೆ ಯಾರು ಫೋನಲ್ಲಿ ಮಾತಾಡೋದು? ಫೋನಲ್ಲಿ ಮಾತಾಡೋಕ್ಕಾಗೇನಲ್ಲ, ಇದೇ ಒಂಚೂರು ಬಿಗು ಆತು. ಇಲ್ಲಪ್ಪ, ಕೆಲಸನಂತ ಬಿಗು ಆಗಲ್ಲ. ಈಗ ನಮ್ಮ ಮನೇಲಿ ಅರ್ಧಕ್ಕರ್ಧ ಗುಂಡು ಮಾಡಿಕೊಡ್ತಾನೆ, ನಾನು ಕೆಲಸ ಮಾಡಿಕೊಡ್ತೀನಿ. ಇವನು ಗನ ನಿದ್ರೆ ಮಾಡ್ತಾನಪ್ಪ. ಸ್ನಾನ ಮಾಡಿಸಿ ಜೋಲಿಗೆ ಹಾಕಿದ್ರೆ ನನಗೆ ಒಂದೊಂದು ದಿವಸ 1 ಗಂಟೆಗೆ ಹೇಳೋದು ಅದೇ. ಇದಕ್ಕಿಂತ ಹೆಚ್ಚು ಅಂತ ನಿದ್ರೆ ಮಾಡ್ತಾವೆ ಏನಿಲ್ಲ. ಅದೇ ಫೋನಲ್ಲಿ ಮಗಳೇ, ಸಣ್ಣ ಮಗಳೇ ಇರಬೇಕು, ಸುಮಾರು ಹೊತ್ತು ಮಾತಾಡ್ತಿರ್ತಾರೆ. ನಮ್ಮ ಸರಿತ್ನು ತಂಗಿ ಫೋನ್ ಇಟ್ಟಳು ಒಂಥರ ಜಳ್ಳ ಆದಂಗೆ ಆಗೋದು. ನಾನು ಒಂದು ಸತಿ ನೀವೇ ಯಾವಾಗಲಾರು ಸಿಕ್ಕಿದಾಗ ಹೇಳಬೇಕು ಅಂತ ಮಾಡಿದ್ದೆ. ಹಿಂಗೆ ಫೋನ್ ಮಾಡಿ ಅಂಥದ್ದು ಇಂಥದ್ದೆಲ್ಲ ಹೇಳಿ ಮಾತಾಡಿ ಇವ್ರು ಮುನ್ಸ್ ಕೆಡ್ಸೋದಕ್ಕಿಂತ ಅವ್ರದ್ದು ಎಷ್ಟದೆಯೋ ಅಷ್ಟು ನೋಡ್ಕೊಂಡಿರೋಕೆ ಹೇಳಿ ಮಾರ ಅಂತ ಹೇಳಬೇಕು ಅಂತ ಮಾಡಿದ್ದೆ. ಇಲ್ಲಪ್ಪ, ನಮ್ಮ ಪೂರಿತ್ನ ಹಂಗೆ ಅಂತ ಹೇಳಲ್ಲ. ದಿನಕ್ಕೊಂದು 2 ಸತಿ ಫೋನ್ ಮಾಡ್ತದೆ ಬಿಟ್ಟರೆ, ಅಲ್ಲ ಅಕ್ಕ ತಂಗಿ ಅಂದಮೇಲೆ ಹಂಗೆ ಫೋನ್ ಮಾಡ್ಕಿಣದಯ್ಯ, ಹೆಂಗಿದ್ದಿ ಏನು ಎತ್ತ ಕೇಳ್ಕಿಣದಯ್ಯ, ಅದನ್ನೆಲ್ಲ ನಾವು ಬೇಡ ಅನ್ನೋಕ್ಕಾಗಲ್ಲ. ಅದು ಬಿಟ್ಟರೆ ಮತ್ತೆ ಅಂತ ಹೇಳ್ಕೊಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋಗಲ್ಲಪ್ಪ ನಮ್ಮ ಪೂರಿತ. ನನಗಿಂತ ಜಾಸ್ತಿ ತಿಳುವಳಿಕೆ ಅದೇ. ಅದಕ್ಕೆ ಅಕ್ಕನೇ ಒಂದೊಂದು ಸತಿ ಎಂಥವ್ರು ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾಗ ಅದೇ ಸಮಾಧಾನ ಮಾಡ್ತದೆ. ಈಗಿನ ಕಾಲದಲ್ಲೆಲ್ಲ ಹಾಗೆ ಇರೋದಲ್ಲನೇ, ಯಾಕೆ ಹಿಂಗೆ ತಲೆ ಕೆಡ್ಸ್ಕೊತೀಯ, ಒಂಚೂರು ಸುಧಾರಿಸ್ಕೊಂಡು ಹೋಗೋ ಅಂತ ಎಲ್ಲ ಹೇಳ್ತಿರ್ತದೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಿ ಮಾರ. ಅಲ್ಲ, ನಾ ಹಿಂಗೆ ಮಾತಿಗೆ ಹೇಳಿದ್ದು. ನಾನು ಸುಮಾರು ಸತಿ ನೋಡ್ತೀನಲ್ಲ, ಮುಖ ಒಂಥರ ಜಳ್ಳಾದಾಗ ಯಾರ ಹತ್ರ ಮಾತಾಡಿದೆ, ಯಾರು ಫೋನ್ ಮಾಡಿದ್ದೆ ಕೇಳಿದ್ರೆ ಹಿಂಗೆ ತಂಗಿ ಅಂತ ಹೇಳೋದು ಸುಮಾರು ಸತಿ ನೋಡಿ. ನಾನು ಹಾಗಾಗಿ ಹೇಳಿದೆ. ಅಲ್ಲ, ನೀವು ಅದಕ್ಕೆ ಒಂದು ದೊಡ್ಡ ಬೇಜಾರೇನು ಮಾಡ್ಕೊಳ್ಳೋದು ಬೇಡ, ಇರೋ ವಿಚಾರ ಹೇಳಿದ್ದಷ್ಟೇ.
ಅಲ್ಲ, ಮಾತಿಗೆ ಆಗಲಿ ಅಂತಕ್ಕೆ ಆಗಲಿ ಹಿಂಗಿದ್ದೊಂದು ಮಾತು ಸುಮ್ಮನೆ ಹೇಳಬಾರ್ದು ಅದಕ್ಕೆಮ್ಮ. ಈಗ ನಾನು ನೀವು ಇಬ್ಬರು ಇದ್ದಿದ್ದು ಕಾತು, ಯಾರು ಮೂರನೇರಿದ್ರೆ ಏನು ತಿಳ್ಕೊಬೇಕು ಹೇಳಿ. ಪೂರ್ವಿತಾಗ ಅಂಥದ್ದು ಏನು ಬಂದದ? ಈಗ ಇಲ್ಲಿಗೆ ಫೋನ್ ಮಾಡಿ ಅಕ್ಕಗೆ ಹಚ್ಚಾಕ್ಕೊಟ್ಟು ಏನು ಚಂದ ನೋಡ್ತದದು? ಹೆಣ್ಮಕ್ಳಿಗೆ ಆಗಲಿ ಅಕ್ಕನ ಗಂಡನ ಮನೆಯವರು ಜಗಳ ಮಾಡ್ಕೊಳ್ಳೋದು ಖುಷಿ ಆಗ್ತದನ್ರಿ? ಯಾರಿಗೆ ಖುಷಿ ಆಗ್ತದೆ ಹೇಳಿ? ಅದರಲ್ಲೂ ನಮ್ಮ ಪೂರ್ವಿತ ಹಂಗೆ ಮಾಡೋಳೇ ಅಲ್ಲ. ಅಲ್ಲ, ಒಂದು ಸತಿ ಏನೋ ಗೊತ್ತಾಗದೆ ಹೇಳಿದ್ರೆ ಇನ್ಮೇಲೆ ಹಿಂಗಿದ್ದೆಲ್ಲ ಒಂದು ಹೇಳ್ಬೇಡಿ. ಇಲ್ಲಪ್ಪ, ಯಾರ ಹತ್ರ ಹೇಳಕ್ಕೋತೀನಿ ನಾನು? ಈಗ ಹಿಂಗೆ ಮಾತಿಗೆ ಬಂತಲ್ಲ ಹೇಳ್ದೆ ಅಷ್ಟೇ, ಇರ್ಬಿಡಿ ಅಲ್ಲೇ ಅಲ್ಲಿಗೆ ಬಿಟ್ಟಾಕಿ. ಅದು ಸುದ್ದಿ ಮಾತಾಡೋದು ಬೇಡ. ಇದು ನಿಮ್ಮ ಪೂರ್ವಿತ ನಿಮ್ಮನೆಗೆ ಹಬ್ಬಕ್ಕೆ ಬಂದಿತ್ತಾನ? ಇಲ್ಲ, ಹಬ್ಬಕ್ಕೆ ಬರಲ್ಲ. ಹಬ್ಬದಲ್ಲೆಲ್ಲ ಬರೋಲ್ಲ ಅವ್ರ ಗಂಡ ಹೆಂಡತಿ. ಅದು ಹಬ್ಬದಲ್ಲಿ ಕೊಲಿಗೆ ಮಾಡಿ ಇಡಬೇಕು ಅಂಥೇಳಿ ಯಾವ ಹಬ್ಬದಲ್ಲೂ ಅದು ಎಲ್ಲಿಗೂ ಬರೋಲ್ಲ, ಮನೆಯಲ್ಲೇ ಇರ್ತದೆ. ಬರಲ್ಲ, ನಾವೇ ಇಬ್ಬರು ಹಬ್ಬ ಮಾಡ್ಕೊಂಡಿದ್ದು. ಎಂತ ಮಾಡೋದು ಹೇಳಿ? ಹೆಣ್ಣು ಹೆತ್ತರೆ ಹೀಗೆ. ನಾನು ಸರಿತು ನನ್ನ ಗಳಿಗೆ ಬಂದು ಹೋಗಿ ಮಧ್ಯಾಹ್ನ ಮೇಲೆ ಬಂದರೆ ಕತ್ಲೆ ಸರಿಗೆ ವಾಪಸ್ ಬರ್ಬೋದು ಅಂದೆ. ಅದು ಎಂತ ಅಷ್ಟು ಮುನ್ಸು ಮಾಡಲ. ಹಾಗಾಗಿ ಸುಮ್ಮನೆ ಹಾಕ್ಯಂಡೆ. ಬಾಲೆ ಮೇಲೆ ಏನು ಜ್ಞಾನ ಹಾಕೋಕ್ಕಾಕಿತ್ತು. ಮತ್ತೊಂಚೂರು ನೋಡ್ಕೊಂಡು ಹೋಗೋಣ, ಬೇಬೆಲ್ಲ ಕೊಟ್ಟಂಗೂ ಆಗ್ತದೆ ಅಂಥೇಳಿ ಬಂದೆ. ನಮ್ಮನೇಲಿ ಇವ್ರನ್ನ ಬರೋಕ್ಕೆ ಹೇಳೋಣ ಅಂದರೆ ಏನು ಜಾನುವಾರು ಮುರ್ತ ಮನೆ ಬದಿ ಒಂದು ಗಿಡ ಗಂಟೆ ಇರಕ್ಕೆ ಬಿಡಲ್ಲ. ಹಾಗಾಗಿ ಇವ್ರು ಬರಲ್ಲ. ಇಲ್ಲಿದ್ರೆ ಇವರು ಬತ್ತಿದ್ರು. ಹೌದಾನ? ಬೇಬೆಲ್ಲ ಕೊಡೋಕ್ಕಾಗಿ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಸಾಕು. ನಮ್ಮನೇಲಿ ಬೇಬೆಲ್ಲ ಮಾಡಿದ್ವಪ್ಪ ಹಬ್ಬಕ್ಕೆ. ಅಯ್ಯೋ, ನಿಮ್ಮ ಹುಚ್ಚ ಹಾಳಾಗಿತ್ತು. ಅದನ್ನು ನಾವು ಅಷ್ಟೇ ಬೇಬೆಲ್ಲ ಕೊಡೋದು ಅಂತ. ನಂಗೆ ಬಾಲೆ ಮೇಲೆ ಭಾರಿ ಜ್ಞಾನ ಆದಂಗೆ ಆಗಿತ್ತಾ, ಅದು ಆತು ಇದು ಆತು ಅಂತ ಬಂದಿದ್ದು. ಬೇಬೆಲ್ಲ ಕೊಡೋಕ್ಕಾಗಿ ಅಂತಲೇ ಅಲ್ಲ, ಆದರೂ ನಮ್ಮ ಅಮ್ಮರ ಕಾಲದಲ್ಲೆಲ್ಲ ಅದೊಂದು ಭಾಳ ಒಂದು ರಿವಾಜು. ಈಗ ಬೇಬೆಲ್ಲ ಯುಗಾದಿ ಕಳೆದ ಒಂದು ತಿಂಗಳ ದಿನ ತನಕ ಯಾರು ಮನೆಗೆ ಬಂದರೆ ಬೇಬೆಲ್ಲ ಕೊಡಲೇಬೇಕು. ಎಷ್ಟು ಜನಕ್ಕೆ ಹಂಚ್ತೀವೋ ಅಷ್ಟು ಒಳ್ಳೇದಂತೆ ಬೇಬೆಲ್ಲನ. ಇಲ್ಲಪ್ಪ, ನಮ್ಮಲ್ಲಿ ಹಾಗೆಲ್ಲ ಏನಿಲ್ಲ. ಸಮ ಅದಕ್ಕೆ ಸರಿತನೇ ಹೇಳ್ತೇನ, ಬೇಬೆಲ್ಲ ಕೊಡ್ಬೇಕಲ್ಲ, ಅವ್ರಿಗೆ ಕೊಡ್ಬೇಕಲ್ಲ, ಇವ್ರಿಗೆ ಕೊಡ್ಬೇಕಲ್ಲ ಅಂತ. ಬೇಡ ಅಂದೆ ನಾನು. ಹೆಚ್ಚು ಮಾಡೋಕ್ಕೂ ಹೋಗ್ಲ, ಗ್ಯಾಸ್ಟ್ರಿಕ್ ರೀ. ಆ ಪುಟಾಣಿ ತಿಂದ್ರೆ ಎಂತಕ್ಕತ್ತದೆ? ಅಲ್ಲ, ಅದನ್ನು ತಿಂಗ್ಳುಗಟ್ಲೆ ಇಟ್ಕೊ ತಿಂತೀರಿ ಅಂತೀರಿ. ನನಗೆ ಕೇಳೊಂಥರ ಆಶ್ಚರ್ಯ ಆತದೆ ಮರ್ರ. ಆವಾಗ ನಮ್ಮ ಅಮ್ಮರ ಕಾಲದಲ್ಲಿ. ಈಗ ಅವೆಲ್ಲ ಏನಿಲ್ಲಪ್ಪ. ಯಾರು ಬೇಬೆಲ್ಲ ತಿನ್ನೋರು ಯಾರು ಬೇಕಾತಲ್ಲ. ಏನು ಶಾಸ್ತ್ರಕ್ಕೊಂದು ಕಲಿಗಿಡಕ್ಕೆ ತುಳಸಿ ಪೂಜೆಗೆ ಒಂದು ಮಾಡೋದು ಅಷ್ಟೇ. ಇದು ನಿಮ್ಮಲ್ಲಿ ಹಂಗಿದ್ದಿಲ್ಲ ಅಂದರೆ ಏನಪ್ಪ, ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. ಒಂದೊಂದು ಕಡೆ ಅಂದರೆ ಸಾಧಾರಣ ಈಗ ನಿಮ್ಮ ಥರದವರೆಲ್ಲ ಹಬ್ಬ ಹುಡುಕಿ ಅಂದರೆ ಭಾಳ ಸ್ಪೆಷಲ್ಲಾಗಿ ಹಿಂಗೆ ಮಾಡೋದು. ಹಿಂಗೆ ನಮಗೆ ಸಾವುಕಾರ ಮನೇಲೆಲ್ಲ ನಾವು ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ಅಂತಕ್ಕಂದ್ರೆ ಕೆಲಸದರೇ ಬರಬೇಕು, ಕೆಲಸ ಮಾಡಿಕೊಟ್ಟು ಹೋಗ್ಬೇಕು, ಅಂಗ್ಳ ಬಾಗಿಲು ಚಕ್ಕ ಮಾಡಿ ಪಾತ್ರೆ ಪಗಟೆ ತೊಳೆದು ಕೊಟ್ಟು ಹೋಗ್ಬೇಕಲ್ಲ. ಕೊಟ್ಟು ಹೋದ್ಮೇಲೆ ಎಷ್ಟೊತ್ತೋ ಅಷ್ಟು ಮಾಡ್ಕೊಳೋದು ಉಣ್ಣೋದು. ನಮಗೆಲ್ಲ ಹಾಗೆ ಆವಾಗ ಸಣ್ಣಕ್ಕಿರೋಷ್ಟೊತ್ತಿಗೂ ನಮ್ಮ ಅಮ್ಮನ ಕಾಲದಲ್ಲೂ ಹಾಗೆ ಇದ್ದಿದ್ದು. ಈಗೀಗ ಅಂಕ ಬಿಡಿ. ಸರಿತಾ, ಸರಿತಾ, ಯಾರು ನಿಮಗೆ ಬಂದ್ರ? ವಾಗೇಶ್ ಬಂದ. ಎಂತಕ್ಕೆ ಸರಿತು ನಮ್ಮನೆ ಕರಿತಾನಲ್ಲ. ಎಂತದ ವಾಗೇಶ, ಒಳಗೆ ಬರೋಷ್ಟು ಪುರ್ಸತ್ತಿಲ್ಲ ನಿಂಗೆ? ಎಂತಕ್ಕೆ ಅಲ್ಲಿ ಇತ್ಕೊಂಡು ಹಂಗೆ ಹೋಗ್ತಾ ಇದ್ದೀಯಾ? ಒಳಗೆ ಬರೋದಲ್ಲ, ಅದು ಎಲ್ಲಿ ಹೋತು ಕಾರ್ಯ. ಈಗ ಫಸ್ಟು ಬೊತ್ತ ಭಾಳ ಅಧಿಕ ಪ್ರಸಂಗ ಹೆಚ್ಚಾಗಿ ಹೋಗಿದೆ. ಎಲ್ಲ ಮಾಡಿ ಪೂರೈಸ್ತು. ಈಗ ಅಣ್ಣ ತಮ್ಮನ ಮಧ್ಯೆನೇ ತಂದಿಡೋಣ ಅಂತ ನೋಡ್ತಾ ಇದೆ, ಒಬ್ರಿಂದೊಬ್ರಿಗೆ ಹಚ್ಚಾಕಿಟ್ಟು. ಯಾಕೆ ಈ ಥರ ಮಾಡ್ತದೆ ಏನ? ಇದೆಲ್ಲ ಯಾರಿಗೆ ಗೊತ್ತಾಗ್ತದೆ ಹೇಳೋ? ಏನು ಸರಿತ ಕೆಲಸ ಮಾಡ್ತದೆ, ಇದು ಮಾಡ್ತದೆ, ಹಂಗೆ ಮಾಡ್ತದೆ, ಹಿಂಗೆ ಮಾಡ್ತದೆ, ಅದು ಮಾತ್ರ ಕಾಣ್ತದೆ. ಈ ಥರ ಮಾಡೋದು ಇಲ್ಲಿ ನಮಗೆ ಅನುಭವಿಸೋರಿಗೆ ಮಾತ್ರ ಗೊತ್ತು. ಹೇಳ್ದು ಕೂಡಲೇ ನಾನೊಬ್ಬ ನಿಷ್ಠುರಾಗ್ಬಿಡ್ತೀನಿ. ಎಂತಕ್ಕೆ ಹಂಗೆ ಮಾತಾಡ್ತಿದ್ದೀರಿ? ಸ್ವಲ್ಪ ನಿಧಾನದಿಂದ ಕೇಳಿ ನೋಡಿ. ಸರಿ, ಹಂಗೆಲ್ಲ ಇದು ಮಾಡೋಳಲ್ಲ ಅದು. ಎಂತ ಆತ? ಎಂತ ಮಾಡೋದೀಗ? ನಿಮ್ಮ ಅಣ್ಣ ತಮ್ಮನ ಮಧ್ಯೆ ಎಂತ ಹಚ್ಚಾಕಿರ್ತದ ಮರ ಅದ? ಎಂತ ಅಂತ ಈಗ ಗೊತ್ತಾಗ್ತದಲ್ಲ, ಗೊತ್ತದ. ಅದರ ಬಾಯಲ್ಲೇ ಕೇಳಿ ಅವಾಗ ಗೊತ್ತಾಗ್ತದೆ. ನಾ ಹೇಳಿದ್ದೇನು ಸುಳ್ಳ? ಎಲ್ಲರಿಗೂ ಹಾಗೆ ಅಂದ್ಕೊಳೋದು. ಸರಿತಾ ಅಂದರೆ ಭಾಳ ಒಳ್ಳೆಳು ದೇವತಾ ರೂಪ ಅಂತ. ಇಲ್ಲಿ ಒಳಗಿಂದೊಳಗೆ ಗೊತ್ತಿದ್ದವ್ರಿಗೆ ಗೊತ್ತು ಅಷ್ಟೇ. ಸರಿತಾ,
ವಾಗೇಶ, ಎಂಥದೇ ಆಗಲಿ ಸ್ವಲ್ಪ ನಿಧಾನದಿಂದ ಮಾತಾಡಿದ್ರೆ ಸಹ್ಯ. ಎಂತಕ್ಕೆ ಹಂಗೆ ಹೋಗ್ತಿದ್ದೀಯಾ? ಎಂತ ಮಾಡದ? ಅದೇನು ಮಾಡದ? ಮೊನ್ನೆ ಇದು ಎಲ್ಲ ಹೇಳಿದ ಕೆಳಗು ಅದು ಮತ್ತೆ ನನ್ನ ಹತ್ರನೂ ಹೇಳಿದೆ, ನಾನು ಇದ್ರ ಮಧ್ಯೆ ತಲೆ ಹಾಕೋಕ್ಕೆ ಬರಲ್ಲ, ಏನು ಬೇಕಾದ್ರೂ ಮಾಡ್ಕೊಂಡ್ಲಿ ಅಂತ. ಯಾರು ಎಂತ ಹಚ್ಚಾಕ್ಯದೆ? ಯಾರು ಏನು ಹೇಳ್ತಾರೋ ನೀನು ಎಂತ ಮಾಡ್ತೀಯ ಮರ, ಹಂಗೆ ಎಂಥರಾಗಲಿ ನಿಧಾನದಿಂದ ಸ್ವಲ್ಪ ಮಾತಾಡೋದು ಸಹ್ಯ. ಸುಮ್ಮನೆ ಇದ್ಬಿಡ. ಮನೆ ಒಳಗೆ ಹಿಂಗಿದ್ರೆ ಅಣ್ಣ ರಂಪ ಒಂದು ಮಾಡಬೇಡಿ ಮಾರಯ್ಯ. ನೋಡಲ್ಲ ಬಾಲೆ ಒಂದೇ ಸಮ ನೋಡ್ತಾ ಇದೆ ಅಪ್ಪನ ಕಡೆ. ಬಾಲ್ಯ ನೋಡಲಿ ಎಂಥರು ನೋಡಲಿ, ನೀನೊಬ್ಳು ಸುಮ್ಮನಿರಮ್ಮ. ಬಾಲ್ ನೋಡ್ತಾನೆ, ನೋಡಿದೆ ಅಂತ ಮಾಡ್ತಾನೆ. ಅವು ಕಡೆಗೆ ಹಂಗಿದ್ದೆ ಬುದ್ಧಿನೇ ಕಲಿಯವು. ಈಗ ನೋಡು, ಸಿಕ್ಕ ಹಾಕಿತೀನಿ ಅಂತ ಗೊತ್ತಾತಲ್ಲ, ಅದಕ್ಕೆ ಹೊರಗೆ ಬರ್ತದನ್ನು ನೋಡು. ಎಷ್ಟೊತ್ತಾಯ್ತು ನಾನು ಕರೀತಾ? ಏನು ದಂಡು ಕಡಿತಾ ಅದೇ ಹೆಂಗಾರೆ? ಬಾಕಿ ಹೊತ್ತಾಗಿದ್ರೆ ಈಗ ಬಾಲೆ ಮಲಸ್ತಿದ್ದೀನಿ, ಬಾಲೆ ಕರ್ಕೊಂಡೀನಿ ಇದು ಅಂತ ಹೇಳ್ತಿತ್ತು. ಬಾಲಿಲ್ಲೇ ಅದಾನೆ, ಎಂತ ಮಾಡ್ತಾ ಇದೆ ಒಳಗೆ? ಅಲ್ಲ, ಅದು ಎಂತಕ್ಕೆ ಹಂಗೆ ಮಾತಾಡ್ತೀರಿ ನೀವು? ಬಾಲೆ ಕರ್ಕೊಳ್ಳೋದು ಒಂದೇ ಕೆಲಸನ ಹಿಂಗ್ಸ್ರಿಗೆ? ಅಲ್ಲಿ ಸೌದೆ ಕೊಟ್ಟಿಗೆ ಸೌದೆಗೀರೆ ತರಕ್ಕೆ ಹೋಗ್ಯದ ಎಂತದ? ಅಲ್ಲಿಗೆ ಕೇಳ್ತದ ಇಲ್ಲಿ ನೀವು ಕರೆದಿದ್ದ? ಬರ್ತದ ಮಾರ್ರ, ಬರ್ದೆ ಎಲ್ಲಿಗೆ ಹೋಗ್ತದ? ಮನೆ ಮನಸ್ತೀವಿ ಒಂದು ಮನೆ ಮನಸ್ಸರು ಕರೆದಕ್ಕೂ ಬರ್ದೆ ಎಲ್ಲಿಗೆ ಹೋಗ್ತದ ನೋಡೋಣ. ಏನು ಎತ್ಲಾಗ ಹೋಗ್ಯಾರ ಮನೆ ಬಿಟ್ಟು ಹೋಗ್ತಾರೆ ಅನ್ನೋ ಥರ ಮಾತಾಡ್ತಿದ್ದೀರಪ್ಪ. ಎಷ್ಟು ಮಾತಾಡಬಾರ್ದು, ಸುಮ್ಮನೆ ಇರೋಣ ಅಂತ ಇಟ್ಕೊಂಡ್ರೆ ಹಿಂಗೆ ಕಾಣ್ತಾ ಈ ಥರ ಹೇಳ್ತಾ ಇದ್ರೆ ಹೆಂಗೆ ಅಲೆಸ್ಕೊಂಡು ಸುಮ್ಮನಿರೋದ? ಬೇಕಾದ್ದೇ ಎಲ್ಲ ಕಷ್ಟ ಬೇಕಾದ ಕಂಡದೆ. ಯಾವ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಇಷ್ಟು ಕಷ್ಟಪಡಲ್ಲ. ಬಟ್ ಎಂಥದ ಒಂದು ಇದು ಮಾಡ್ತಾ ಇದೆ ಅಂಥದ್ರಲ್ಲಿ ಅದಕ್ಕೊಂದು ಈ ಥರದ ಮಾತು. ಅದ್ರದ್ದೇ ಅದು ಹಾಡ್ಕೊಂಡ್ರೆ ಸಾಕಾಗ್ಯದೆ. ನನ್ನ ತಮ್ಮನ ಮಧ್ಯೆ ಎಂತಕ್ಕೆ ಬರಕ್ಕೆ ಹೋಗ್ತದ? ಅಮ್ಮ, ಮತ್ತು ನಾನೇನಾದ್ರು ತಿರುಗಿ ಮಾತಾಡಿದ ಕೂಡಲೇ ಸಿಟ್ಟು ಬರ್ತದೆ. ಈಗ ಏನು ಹೊಚ್ಚಿ ಹಾಕ್ಯದ ಎಂತ ಮಾಡ್ತದೆ ಈಗ ಗೊತ್ತಾಗ್ತದಲ್ಲ, ಆದರೆ ಎದುರನ್ನೇ ಹೇಳಿಸ್ತೀನಲ್ಲ ಅವಾಗ ಗೊತ್ತಾಗ್ತದೆ. ಆಮೇಲೆ ಮಾತಾಡೋಕ್ಕೆ ಹೇಳು. ಈಗ ಎಂತ ಹೇಳೋದು ಬೇಡ. ಎಂತಕ್ಕೆ ಹಂಗೆ ಹೋಗ್ತಿದ್ರೆ? ಪೂರ್ವಿತಾ ಫೋನ್ ಮಾಡಿತ್ತು, ಮಾತಾಡ್ತಾ ಇದ್ದೆ. ನೀವು ಕೂಗದೆ ಏನು ನೀರು ಬೇಕಿತ್ತ, ಕಾಫಿ ಬೇಕಿತ್ತ, ಏನು ಬೇಕಿತ್ತ? ಹಾಂ, ಫೋನಲ್ಲಿ ಮಾತಾಡೋದು. ಇನ್ನು ಯಾವ ಮನೆ ಹಾಳು ಮಾಡೋಕ್ಕೆ ಅಂತ ಕೆಲಸ ಅಂದರೆ ಇದೆಯಾ ನಮ್ಮ ಮನೇಲಿ? ಫೋನ್ ಹಿಡ್ಕೊಂಡು ಮಾತಾಡೋದು. ಎಂತ ಆತ್ರಿ ನಿಮಗೆ? ಎಂತಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ? ಈಗ ಅಮ್ಮ ಏನು ಅಂದ್ಕೋಬೇಕು? ನೀವು ಹಿಂಗೆ ತಮಾಷೆ ಮಾಡ್ತಿದ್ದೀರಿ ಅಂತ ಅದು ಗೊತ್ತಾಗ್ತದ? ಸೀರಿಯಸ್ ಅಂತಲೇ ತಿಳ್ಕೊತದ ಅದು. ಅಮ್ಮ, ಒಂದೊಂದ್ಸತಿ ಹಿಂಗೆ ಮಾತಾಡೋದೆ ಸುಮ್ಮನೆ ತಮಾಷೆಗೆ. ನೀನೇನು ಅದು ತಿಳ್ಕೊಂಬೇಡ. ಎಂತದ್ರಿ ಎಂತ? ಒಳಗೆ ಬನ್ನಿ, ಕೊಡ್ತೀನಿ ಬನ್ನಿ. ಅಬ್ಬಬ್ಬಬ್ಬ, ಎಷ್ಟು ಡೀಸೆಂಟಾಗಿ ಮಾತಾಡೋದು, ಬೆಣ್ಣೆಲ್ಲಿ ಕೂದಲು ತೆಗ್ದಂಗೆ. ಯಾವಾಗಲೂ ಹಿಂಗೆ ಮಾತಾಡಿದ್ರೆ ತಮಾಷೆಗೆ ಹೇಳ್ತೀನಿ ಅಂತ. ಎಂಥ ತಮಾಷೆಗೆ ಹೇಳ್ತೀನಿ? ತಮಾಷೆಗೆ ಗಿಮಾಸ್ಗೆ ಏನಿಲ್ಲ. ಎಂಥ ತಮಾಷೆಗೆ ಎಂತ ಮಾಡೋದು? ಸೀರಿಯಸ್ ಆಗೇ ಹೇಳಿದ್ದು ನಾನು, ಗೊತ್ತಾಗಲಿ ಎಲ್ಲರಿಗೂ ಏನು ಹೇಳ್ತಿದ್ದೀನಿ ಅಂತ. ಇಷ್ಟು ದಿವಸ ನನ್ನ ಆಡಿಸ್ತಿದ್ದ, ಈಗ ನೋಡು ತಾಯಿ ಎದುರಿಗೆ ನಿನ್ನ ಬಂಡವಾಳ ಬಯಲು ಮಾಡ್ತೀನಿ. ಯಾವಾಗ ನೋಡಿದ್ರು ನಂದೇನಾದ್ರು ತಪ್ಪು ಸಿಗ್ತದೆ ಅಂತ ಕಾಯ್ತಿರ್ತಿದ್ದೆ ಅಲ್ಲ, ಅದನ್ನೆಲ್ಲ ಬಡ್ಡಿ ಸಮೇತ ತೀರಿಸ್ತೀನಿ ಈಗ. ಏನು ಸೀರಿಯಸ್ ಆಗ? ಎಂತ ಹೇಳದ? ಹೇಳಿ ಹಂಗಾರೆ ಹೇಳೇ ಮಾರ. ಯಾರೆದ್ರಿಗೆ ಎಂತ ಗೊತ್ತಾಗ್ತದೆ ಗೊತ್ತಾಗೇ ಬಿಡಲಿ. ಅಂಥ ಅಪರಾಧ ಎಂತ ಮಾಡೀನಿ ನಾನು? ಹೇಳೇ ಬಿಡಿ. ಹೇಳಕ್ಕೆ ಏನು ಉಳಿಸಿಯೇ ಬೇಕಾತಲ್ಲ. ಮತ್ತು ನನ್ನ ಎಂತ ಕರೆದ್ರಿ? ಏನು ಹೇಳಕ್ಕದೆ ಅಂತ? ಏನು ಉಳಿಸ್ಲ ಅಂದಮೇಲೆ ಬಿಟ್ಬಿಡಿ ಮತ್ತೆ. ನೋಡಮ್ಮ, ನೋಡು ಹೆಂಗೆ ಮಾತಾಡ್ತಾ ಇದೆ ನೋಡು. ಅಲ್ಲ ಸರಿತಾ, ನೀನು ಹಾಗೆ ಮಾಡ್ತೀಯಲ್ಲ, ಸ್ವಲ್ಪ ಸುಮ್ಮನಾರು ಇರಬಾರ್ದಾನೆ? ಎಂತಕ್ಕೆ ಹಿಂಗೆ ಮಾತಾಡ್ತೀನಿ ನೋಡೋಣ ಹೇಳ. ಅಲ್ಲ, ನೀವ್ಯಾಕೆ ಹಂಗೆ ಮಾತಾಡ್ತಿದ್ದೀರಿ? ಹೇಳಬಾರ್ದಿದ್ದು ಮತ್ತೆ ಎಂತ ಹೇಳ್ತದ? ಅದಕ್ಕೆ ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಟ್ಟದೆ ಅಷ್ಟಯ್ಯ. ಇಷ್ಟೊಂದು ಮಾತಾಡಬಾರ್ದು ಅಂದರೆ ಹೆಂಗೆ? ಅದು ಏನು ಹೇಳ್ತೀನಿ ಅನ್ನೋದೊಂದು ಬಿಟ್ಟರೆ ಹೇಳೋದು ಬೇರೆ ಇಲ್ಲಪ್ಪ. ಅದು ಎಂತ ಹೇಳಲಿ ನೋಡೋಣ, ಗೊತ್ತಾಗ್ತದಲ್ಲ ಯಾರೇನು ಮಾಡಿದ್ದು ಅಂತ. ನೀವು ಪಕ್ತ ಇದರ ಬಾಯಿ ಮುಚ್ಚಕ್ಕೆ ನೋಡಿದ್ರೆ ಎಂಥದಪ್ಪ ಇದು? ನನಗೇನೋ ಸರಿ ಕಾಣಲ್ಲ ಇದು. ನೀನು ಹಾಗೆ ಮಾಡ್ತೀಯ ಮಾರಯ್ಯ ವಾಗೇಶ. ಅದು ಎಂತ ಸುಸೂತ್ರ ಹೇಳಬಾರ್ದನ? ಹೇಳು ಪಕ್ಕನ, ಎಂತ ಮಾಡಿದದ? ಮಾಡೋದೆಂತ ಅಮ್ಮ, ಇನ್ನೇನು ಮಾಡಬೇಕು ಬೇಕಾತಲ್ಲ. ನೀನೇ ನೋಡಿದಲ್ಲ ಸಚಿನಿಗೆ ನಾನು ಅಂದರೆ ಎಷ್ಟು ಆಸೆ ಅಂತ. ಇವತ್ತು ಫೋನ್ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ದ ಗೊತ್ತಾ? ನೀನು ಉದ್ಧಾರ ಆಗಲ್ಲ, ಉದ್ಧಾರ ಆಗರ್ನೂ ಆಗಕ್ಕೆ ಬಿಡಲ್ಲ. ಇಷ್ಟು ದುರ್ಬುದ್ಧಿ ಎಂತಕ್ಕೆ ನಿಂಗೆ ಕೇಳ್ತಾ ಇದ್ದಾನೆ.
ನಾನು ಏನಾದ್ರು ವ್ಯವಹಾರ ಮಾಡ್ಕೋತೀವಿ, ನೀನು ಅದ್ರ ಮಧ್ಯೆ ಎಂತಕ್ಕೆ ಬರ್ಬೇಕು? ಇಷ್ಟು ನಾನು ಹೇಳ್ತಿರೋದು ಅಷ್ಟೇಯ, ಇನ್ನೂ ಏನೇನೋ ಮಾತಾಡನೆ. ನಾನು ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂತ ಮಾಡಿದ್ರೆ ನಂಗೆ ತಕ್ಷಣಕ್ಕೆ ಗೊತ್ತಾಗಲ್ಲ, ಹಂಗಾಗಿ ರೆಕಾರ್ಡ್ ಮಾಡ್ಕೊಂಡ್ಲ. ನನ್ನ ತಮ್ಮನ ಹತ್ರ ನಾನು ಯಾಕೆ ಇಷ್ಟು ಮಾತು ಕೇಳ್ಬೇಕಮ್ಮ? ಇದು ಮಧ್ಯೆ ಹಚ್ಚಿಟ್ಟಿದ್ದಕ್ಕೆ ಹೌದಾ ಅಲ್ಲ?